ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಶ್ರೀಗಳವರಿಗೆ ನಮ್ಮ ನಮನಗಳು. ನಮ್ಮ ಭಾರತ ಸರ್ಕಾರದ ಮಂತ್ರಿಗಳಾದಂತಹ ಶ್ರೀ ಪ್ರಹ್ಲಾದ್ ಜೋಶಿಯವರೇ, ನಮ್ಮ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿಯವರೇ, ಹಿಂದೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯ ನಾಗರಿಕರು ಮತ್ತು ಎಲ್ಲ ಯುವ ರಾಜಕಾರಣಿಗಳಿದ್ದಾರೆ, ಇಲ್ಲಿ ಬಂದಿರತಕ್ಕಂಥ ಕಲಾ ತಂಡಗಳೇ, ನಾಗರಿಕರೇ, ಇಷ್ಟೊತ್ತನ ಸ್ವಾಮಿಗಳು ಪ್ರಹ್ಲಾದ್ ಜೋಶಿಯವರ ಕಡೆಯಿಂದ ಪ್ರಾರಂಭವಾದ ಈ ಭಾಷಣ, ಇದ್ರ ಬಗ್ಗೆ ಜಗ್ಗಲಿಗೆ ಬಗ್ಗೆ, ಈ ಹಬ್ಬದ ಬಗ್ಗೆ ಪ್ರಹ್ಲಾದ್ ಜೋಶಿಯವರು ಐತಿಹಾಸಿಕ ಪೌರಾಣಿಕ ಹಲವಾರು ದಾಖಲೆಗಳ ಸಮೇತ ಉದ್ಬೋಧಕವಾದಂತಹ ಮಾತುಗಳನ್ನು ಇಲ್ಲಿ ಹೇಳಿದರು, ಸಾರ್ವಜನಿಕರಿಗೆ ತಿಳಿಸಿದರು. ನಂತರದಲ್ಲಿ 3 ಜನ ಶ್ರೀಗಳು ಮಾತನಾಡಿದರು. ಆ 3 ಜನ ಶ್ರೀಗಳವರು ಈ ಹಬ್ಬದ ಬಗ್ಗೆ, ಇದರ ವೈಶಿಷ್ಟ್ಯದ ಬಗ್ಗೆ, ಇದರ ಆಯೋಜನೆಯ ಮೂಲರಾದಂತಹ ಮಹೇಶ್ ತೆಂಗಿನಕಾಯಿ ಅವ್ರ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು. ಎಷ್ಟು ಚೆನ್ನಾಗಿ ಮಾತಾಡಿದರು ನೋಡಿ. ನಮ್ಮ ಸ್ವಾಮಿಗಳು ಬರೀ ಧರ್ಮದ ಬಗ್ಗೆ ಅಷ್ಟೇ ಮಾತಾಡ್ತಾರೆ ಅಂತ ತಿಳ್ಕೊಬೇಡ್ರಿ, ಈ ಹಲಿಗೆ ಹಬ್ಬದ ಬಗ್ಗೆನೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ನೀವೇ ಇಷ್ಟತನ ಕೇಳಿದ್ದೀರಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ನೀವೇ ಕುಣಿದು ಕುಪ್ಪಳಿಸುವಷ್ಟು ಅದ್ಭುತವಾಗಿ ಹಲಿಗೆ ಹಬ್ಬದ ಬಗ್ಗೆ ಮಾತಾಡಿದರು ನಮ್ಮ ಸ್ವಾಮಿಗಳು. ಆದ್ದರಿಂದ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ, ಎಲ್ಲ ಹೇಳಿ ಮುಗಿಸ್ಯಾರ. ನಮಗೆ ನಮ್ಮ ಯಾರೋ ಮಹೇಶ್ ತೆಂಗಿನಕಾಯಿ ಅವ್ರ ಬಗ್ಗೆ 1-2 ಮಾತು. ಇದಕ್ಕೆಲ್ಲ ಮೂಲ ಕಾರಣರವರು. ಮೊದಲು ಅವರು ಪ್ರಾರಂಭ ಮಾಡಿದರು, ಅವಾಗ ಎಲ್ಲರೂ ಮಾತಾಡ್ತಾ ಇದ್ದರು, ಮಹೇಶ್ ತೆಂಗಿನಕಾಯಿ ಅವರು ಇಷ್ಟೆಲ್ಲ ಚೆನ್ನಾಗಿ ಮಾಡಿದಿರಿ, ಮುಂದೆ ನೀವು MLA ಆಗಬೇಕು ಅಂತ ಮಾತಾಡ್ತಾ ಇದ್ದರು. ಆಮೇಲೆ ಒಂದು 3-4 ವರ್ಷನೋ 5 ವರ್ಷ ಆದಮೇಲೆ ಅವ್ರ ತಲೆ ಒಳಗೆ MLA ಆಗಬೇಕು ಅಂತ ಏನೋ ಬಂತು ಅಂತ ಕಾಣಿಸ್ತದೆ. ಜೋಶಿಯವ್ರ ತಲೆಯಲ್ಲಿ ಬಂದು ಮಾಡಿಸಿದ್ರಂತ ಅವ್ರಿಗೆ MLAನ. ಆವಾಗ ಏನಾಯಿತು ಅಂತಂದರೆ ಈ ಎಲ್ಲರೂ ಹಿಂಗೆ ರೀ, ಬಂಗಾರಪ್ಪ ಅಲ್ಲಿ ಒಂದು ಹೊಳೆ ಇದೆ ಅವ್ರ ಊರ ಹತ್ರ, ಅಲ್ಲಿ ಸಾರ್ವಜನಿಕ ಮದುವೆ ಮಾಡಿಸಿ ಡೊಳ್ಳು ಬಾರಿಸ್ತಿದ್ರು ಅವರು. ಡೊಳ್ಳು, ಆ ಡೊಳ್ಳು ಬಾರಿಸಿ ಅವ್ರು MLA ಆದರು ಅವರು. ಅಲ್ಲಿ ಹಿಂಗೆ ಒಬ್ಬೊಬ್ಬರು MLAಗಳು ಒಂದೊಂದು ಹಿಡ್ಕೊಂಡು MLA ಆಗ್ಯಾರ. ಇಲ್ಲಿ ನಮ್ಮ ಮಹೇಶ್ ತೆಂಗಿನಕಾಯಿಯವರು ಈ ಹಲಿಗೆ ಹಿಡ್ಕೊಂಡು MLA ಆಗಿದಂಥ ಸಂದರ್ಭ ಬಂತು. ನಾವೀಗ ಹೇಳೋದಿಷ್ಟೇ, ಮಹೇಶ್ ತೆಂಗಿನಕಾಯಿ ಅವರು MLA ಆದಮೇಲೆ ಈ ಜಗ್ಗಲಿಗೆ ಹಬ್ಬ ಬಿಡ್ತಾರೆ ಅಂತ ಮಾಡಿದ್ದೆ. ಬಹುಶಃ ಅವರು ಇನ್ಮೇಲೆ ಮಂತ್ರಿ ಆಗೋವರೆಗೂ ಈ ಹಲಿಗೆ ಇರೋದೆ ಅಂತ ಕಾಣಿಸ್ತದೆ, ನಿರಂತರವಾಗಿರ್ತದೆ ಅಂತ ಹೇಳಕತ್ತಾರ. ಅಂದರೆ ಅವರು ಅವರ ಕ್ಷೇತ್ರದಲ್ಲಿ ರೋಡಿನ ಕೆಲಸ ಮಾಡಿಸೋದು, ಆಮೇಲೆ ದೀಪದ ಕೆಲಸ ಮಾಡಿಸೋದು, ನೀರಿನ ಕೆಲಸ ಮಾಡಿಸೋದು, ಇದೇ ಎಲ್ಲ ಒಬ್ಬ ಶಾಸಕಂದು ಕೆಲಸ ಅಲ್ಲ. ನಮ್ಮ ನಾಡಿನ ಒಂದು ಸಾಂಸ್ಕೃತಿಕ ಪರಂಪರೆಯೂ ಕೂಡ ಶಾಸಕರ ತಲೆ ಒಳಗೆ, ಸಂಸದರ ತಲೆ ಒಳಗೆ ಇರಬೇಕಾಗ್ತಿದೆ. ಅಲ್ಲಿ ನಮ್ಮ ನಾಡಿನ ಕಲೆ, ನಮ್ಮ ನಾಡಿನ ಸಂಸ್ಕೃತಿ ಏನಿದೆ ಅದನ್ನು ಉದ್ದೀಪನಗೊಳಿಸುವಂತಹ, ಜನರ ಭಾವನೆಯಲ್ಲಿ ಮತ್ತಷ್ಟು ದೃಢಗೊಳಿಸುವಂತಹ ಕೆಲಸವನ್ನು ಒಬ್ಬ ಶಾಸಕನಾದಂಥವನು, ಜನಪ್ರತಿನಿಧಿಯಾದಂಥವನು ಮಾಡಬೇಕಾಗ್ತದೆ. ಹಾಗಾಗಿ ತೆಂಗಿನಕಾಯಿಯವರು, ಮಹೇಶ್ ಅವರು ಬರೀ ಅವರ ಕ್ಷೇತ್ರದ ಇಂಥ ಅಭಿವೃದ್ಧಿ ಕೆಲಸಕ್ಕಷ್ಟೇ ಸೀಮಿತಗೊಳಿಸದೆ ಅವರ ತಲೆ, ಅವರ ಹೃದಯ, ಅವರ ಮನಸ್ಸು ಯಾವುದಕ್ಕೆ ತುಡಿತ ಹೆಚ್ಚಾಯಿತು ಅಂತಂದರೆ ಇಂತಹ ಸಂಸ್ಕೃತಿಯುಕ್ತವಾದ ಕಲೆಯಿಂದ ಕೂಡಿದಂತಹ ಹಬ್ಬಗಳೇನಿದ್ದಾವೆ ಅವುಗಳನ್ನು ಕೂಡ ನಾನು ಮಾಡಬೇಕು ಅನ್ನುವಂಥ ಉತ್ಸಾಹ ಅವ್ರ ತಲೆಯಲ್ಲಿ ಬಂತಲ್ಲ, ಇವರು ನಿಜವಾದಂಥ ಶಾಸಕರು. ಹಾಗಾಗಿ ನಮ್ಮ ಪ್ರಹ್ಲಾದ್ ಜೋಶಿಯವರ ನೆಚ್ಚಿನ ಶಿಷ್ಯರವರು,
ನೆಚ್ಚಿನ ಶಿಷ್ಯ. ಬಹುಶಃ ನೋಡ್ರಿ, ಈ ಕ್ಷೇತ್ರದಲ್ಲಿದ್ದಾಗ ಜೋಶಿಯವರು ಹುಬ್ಬಳ್ಳಿಗೆ ದೆಹಲಿಯಿಂದ ಬಂದಾಗ ಬಹುತೇಕವಾಗಿ ಅವರಿಬ್ಬರು ಕೂಡೇ ಇರ್ತಾರೆ. ಆ ಕಾರ್ಯಕ್ರಮಗಳಿಗೆ ಹೋಗೋದಿರ್ಬೋದು ಮತ್ತು ಈ ಕ್ಷೇತ್ರದ ಯೋಜನೆಗಳನ್ನು ಮಾಡೋದಿರ್ಬೋದು. ಅವರಿಬ್ಬರು ಕೂಡ ಭಾಳ ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ಅವರು ರಾಜಕೀಯ ಗುರುವಾಗಿ, ಇವರು ಶಿಷ್ಯನಾಗಿ ಭಾಳ ಬಾಂಧವ್ಯವನ್ನು ಕಾಪಾಡ್ಕೊಳ್ತಾ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳ್ತಾ, ನಮ್ಮ ಮಹೇಶ್ ತೆಂಗಿನಕಾಯಿಯವರು ಅವರ ಅವಧಿಯಲ್ಲಿ ಇಂಥ ಹಲವಾರು ಸಾಂಸ್ಕೃತಿಕ ಹಬ್ಬಗಳು ಇನ್ನಷ್ಟು ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ಶಾಸಕರು ನೋಡಿ ಇಷ್ಟೆಲ್ಲ ಸ್ವಾಮಿಗಳು ಬರಬೇಕು ಅಂತ ಅವ್ರದ್ದು ಅಪೇಕ್ಷೆ. ನೋಡ್ರಿ, ಸಾಮಾನ್ಯವಾಗಿ ನಾವು ಸ್ವಾಮಿಗಳು ಈ ಹೋಳಿ ಹಬ್ಬಕ್ಕೆ ಹೋಗೋದು ಕಡಿಮೆ, ಸ್ವಾಮಿಗಳು ಹೋಗಲ್ಲ. ನಾವು ನಿಮಗೆ ಗೊತ್ತಿರಲಿ, ನಾವು ಆ ನಿಯಮವನ್ನು ಸಡಿಲಿಸಿ ಈ ಹೋಳಿ ಹಬ್ಬಕ್ಕೆ ಬಂದಿವಿ ಅಂತಂದರೆ ಮಹೇಶ್ ತೆಂಗಿನಕಾಯಿ ಅವ್ರದ್ದೇ ಆದಂಥ ಒಂದು ಉತ್ಸಾಹ, ಪ್ರೋತ್ಸಾಹ. ಎಲ್ಲ ಶ್ರೀಗಳು ಅವರವ್ರ ಭಾಗದಿಂದ ಬಂದಿದ್ದಾರೆ. ಯಾಕೆ ಯುಗಾದಿ ಹಬ್ಬಕ್ಕೆ ಕರೀರಿ ನೋಡೋಣ, ಎಲ್ಲ ಸ್ವಾಮಿಗಳು ಬರ್ತಾರೇನೋ? ಬರಂಗಿಲ್ಲ. ಯಾಕಂದರೆ ಯುಗಾದಿ ಹಬ್ಬ ಎಲ್ಲ ಅವ್ರ ಊರಾಗಿರ್ತದೆ. ದೀಪಾವಳಿ ಕರೀರಿ ನೋಡೋಣ, ಬರಲ್ಲ. ಇನ್ನು ಯಾವುದೇ ಹಬ್ಬಕ್ಕೆ ಕರೀರಿ ನಮ್ಮ ಸ್ವಾಮಿಗಳು ಬರಲ್ಲ. ಈ ಹೋಳಿ ಹಬ್ಬಕ್ಕೆ ಯಾಕೆ ಬಂದರೆ ಅಂತಂದ್ರೆ ಆ ಊರೊಳಗೆ ಯಾವ ಹಬ್ಬನೂ ಇಲ್ಲ. ಇವಾಗ ಹೋಳಿ ಹಬ್ಬಕ್ಕೆ ಅವ್ರು ಹೋಗಲ್ಲ, ಅದರ ಸಲುವಾಗಿ ಇಲ್ಲಿ ಬಂದಾರ. ಅದಕ್ಕೆ ನಮ್ಮ ಸ್ವಾಮಿಗಳಿಗೆ ಒಂದರ ಹಬ್ಬ ಬೇಡಪ್ಪ ಅಂತಂದ್ರೂ ಕೂಡ ನೀವು ಅದೇ ಹಾಕ್ಬಿಡ್ತೀರಿ, ಹೋಳಿ ಹಬ್ಬಕ್ಕೆ ಇಲ್ಲಿ ಬರ್ರಿ ಅಂತ ನಮ್ಮ ಮಹೇಶನ ಎಲ್ಲರನ್ನೂ ಕರ್ಕೊಂಬಂದಾರ. ಇಷ್ಟೇ ಅಲ್ಲ, ನಮಗೆ ಹೇಳ್ತಾರೆ, ಆಚಾರ ನೀವು ಒಂಚೂರು ಫೋನ್ ಹಚ್ಚಿ ಹೇಳ್ರಿ ಎಲ್ಲರಿಗೂ ಅಂತ. ನಮ್ಮನ್ನು ಈ ಜಗ್ಗಲ್ಗೆ ಹಬ್ಬದ ಇದಕ್ಕೆ ನಮ್ಮ ಸಾನ್ನಿಧ್ಯ ಗೌರವ ಅಧ್ಯಕ್ಷರನ್ನ ಇಟ್ಕೊಂಡಿರೋ ಕಾರಣಕ್ಕೆ ನಾವು ಕೆಲಸ ಎಲ್ಲ ಅವ್ರು ಮಾಡ್ತಾರೆ, ಸ್ವಾಮಿಗಳು ಕರೆಸೋದು ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಎಲ್ಲರೂ ಇದನ್ನು ಕಣ್ಣು ತುಂಬಿಕೊಳ್ಳಿ, ಸಂತೋಷ ಪಡ್ರಿ ಅಂತ ಹೇಳ್ತಾ, ನಿಮ್ಮ ಶ್ರಮ ಸಾರ್ಥಕ ಆಗಿದೆ ಮಹೇಶಣ್ಣ. ಇದೇ ರೀತಿ ಹಬ್ಬಗಳು ನಿಮ್ಮ ಒಂದು ನೇತೃತ್ವದಲ್ಲಿ ನಡೀತಾ ಇರಲಿ ಅಂತ ಹಾರೈಸಿ, ಸ್ವಾಮೀಜಿಗಳು ಭಾಳ ನಾವು ಕರೆದ ತಕ್ಷಣ, ಮಹೇಶಣ್ಣ ಫೋನ್ ಮಾಡಿದ ತಕ್ಷಣ ಇಷ್ಟು ಜನ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅಭಿನಂದನೆಗಳನ್ನು ಹೇಳ್ತಾ ತಮಗೆಲ್ಲ ಶುಭ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು ಪೂಜ್ಯ ಶ್ರೀಗಳಿಗೆ. ಈಗ